ಈಗ ಒಳ್ಳೆ ಹಲಸಿನಕಾಯಿ ಸೀಸನ್. ಹಲಸಿನ ಹಣ್ಣು ತಂದು ತೊಳೆ ತಿಂದು ಬೀಜ ಎಲ್ಲ ನಾವು ಹೊರಗಡೆ ಬಿಸಾಕ್ತೀವಿ. ಆದರೆ ಆ ಬೀಜದಿಂದ ರುಚಿ ರುಚಿಯಾದಂಥ ಹಳೆಯ ಕಾಲದ ಹಲಸಿನ ಬೀಜದ ಪಲ್ಯ ಮಾಡೋ ರೆಸಿಪಿನ ನಿಮ್ಮ ಮುಂದೆ ತಂದಿದ್ದೀನಿ. ಇದು ಆರೋಗ್ಯಕ್ಕೂ ಒಳ್ಳೆಯದು, ತುಂಬ ರುಚಿಯಾಗಿರುತ್ತೆ. ನಮಸ್ಕಾರ ವೀಕ್ಷಕರಿಗೆ, ಶರ್ಮಾಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಹಲಸಿನ ತೊಳೆ ತಿಂದು ಬೀಜ ಒಂದೆರಡು ದಿನ ಆರಿರಬೇಕು. ಅದರ ಮೇಲೆ ಹೊಟ್ಟು ಸ್ವಲ್ಪ ಲೂಸ್ ಬಿಟ್ಟಿರುತ್ತೆ. ಆ ಥರ ಹಲಸಿನ ಬೀಜನ ತಗೊಂಡು ಒಂದು ಪೇಪರ್ ಮೇಲೆ ಹಾಕಿ ಒಂದು ಗುಂಡು ಕಲ್ಲು ಅಥವಾ ಒಂದು ಸಣ್ಣ ಕಲ್ಲು ತೊಗೊಂಡು ಎಲ್ಲ ಬೀಜ ಒಡೆದು ಸಿಪ್ಪೆ ಸುಲಿದು ಕ್ಲೀನ್ ಮಾಡಿ ಇಟ್ಕೊಳ್ಳಿ. ಎಲ್ಲ ಬೀಜ ಕ್ಲೀನ್ ಮಾಡಿದ್ಮೇಲೆ ಹಲಸಿನ ಬೀಜನ ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ನಿಮಗೆ ಕಟ್ ಮಾಡೋಕ್ಕೆ ಬೇಜಾರಾದರೆ ಅಥವಾ ಏನನ್ನ ತೊಂದರೆ ಆದರೆ ಈ ಪ್ಲೇಟಲ್ಲಿ ತೋರಿಸಿರುವಂತೆ ಸಣ್ಣ ಸಣ್ಣದಾಗಿ ಜಜ್ಜಿಟ್ಕೊಳ್ಳಿ. ಒಂದು ಕುಕ್ಕರ್ ತೊಗೊಂಡು ಕುಕ್ಕರ್ಗೆಲ್ಲ ಬೀಜ ಹಾಕಿ ಪಲ್ಯ ತಕ್ಷಣವೇ ತಿನ್ನೋದಾದರೆ ಹಲಸಿನ ಬೀಜದ ಮಟ್ಟಕ್ಕಿಂತ ಸ್ವಲ್ಪ ಅರ್ಧ ಇಂಚು ಒಳಗಡೆ ನೀರು ಹಾಕಿ. ಪಲ್ಯ 2 ಗಂಟೆ ಬಿಟ್ಟು ತಿನ್ನೋದಾದರೆ ಬೀಜ ಮುಳುಗೋ ಅಷ್ಟು ನೀರು ಹಾಕಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 3 ವಿಷಲ್ ಕೂಗಿಸಿ. ಒಗ್ಗರಣೆಗೆ ಬೇಕಾಗೋ ಸಾಮಗ್ರಿಗಳು: ಅರ್ಧ ತೆಂಗಿನ ಹೋಳಿನ ಕಾಯಿ ತುರಿ, ಹಸಿಮೆಣಸಿನ್ಕಾಯಿ ದೊಡ್ಡದು ಅಂದಾಜು 8, ಖಾರಕ್ಕೆ ತಕ್ಕಂತೆ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಬೇವು ಸ್ವಲ್ಪ, ಅರಿಶಿನ ಅರ್ಧ ಸ್ಪೂನು, ಸಾಸಿವೆ ಸ್ವಲ್ಪ, ಹಿಂಗೆ ಸ್ವಲ್ಪ, ಎಣ್ಣೆ ಮೀಡಿಯಮ್ ಆಗಿರೋದು 1 ಸೌಟು, ಬೆಲ್ಲ ಸ್ವಲ್ಪ, ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಕ್ಲೀನ್ ಮಾಡಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಈಗ ನೋಡಿ, ಕುಕ್ಕರ್ 3 ವಿಷಲ್ ಕೂಗಿದೆ. ಹಲಸಿನ ಬೀಜ ಎಲ್ಲ ಚೆನ್ನಾಗಿ ಮೆತ್ತಗೆ ಬೆಂದಿದೆ. ಈಗ ಪಲ್ಯಕ್ಕೆ ರೆಡಿ ಮಾಡೋಣ. ಒಂದು ಬಾಣಲೆ ಅಥವಾ ದೊಡ್ಡ ಪಾತ್ರೆ ತಗೊಂಡು ಒಲೆ ಮೇಲಿಟ್ಟು ಎಣ್ಣೆ ಹಾಕಿ ಸ್ಟವ್ ಅಂಟಿಸಿ. ಎಣ್ಣೆ ಕಾದ್ಮೇಲೆ ಸ್ಟವ್ ಲೋ ಫ್ಲೇಮ್ ಮಾಡಿ ಹಿಂಗೆ ಹಾಕಿ. ಹಿಂಗೆ ಕರಗದ ಮೇಲೆ ಸಾಸಿವೆ ಹಾಕಿ. ಸಾಸಿವೆ ಚಟ್ಗುಟ್ಟಿದ ಮೇಲೆ ಹಚ್ಚಿದ ಹಸಿ ಮೆಣಸಿನ್ಕಾಯಿ ಹಾಕಿ ಕೈ ಆಡಿಸಿ. ಕರಿಬೇವು ಹಾಕಿ. ಮೆಣಸಿನ್ಕಾಯಿ ಬಾಡದ ಮೇಲೆ ಅರಿಶಿನ ಪುಡಿ ಹಾಕಿ ಒಂದು ಸಾರಿ ಕೈ ಆಡಿಸಿ. ಕುಕ್ಕರಲ್ಲಿ ಹಲಸಿನ ಬೀಜನ ಬಾಣಲೆಗೆ ಬಗ್ಸಿ. ಉರಿ ಹೈ ಫ್ಲೇಮಲ್ಲಿರಲಿ. ಕೈ ಆಡಿಸ್ತಾ ಇರಿ. ಆಗ ಕೈ ಆಡಿಸಿದ್ರೆ ಸಾಕಾಗುತ್ತೆ. ತುಂಬ ಹೊತ್ತು ಕೈ ಆಡಿಸ್ದಿರ ಇದ್ದರೆ ಸೀದೋಗುತ್ತೆ. 1-2 ನಿಮಿಷ ಆದಮೇಲೆ ಬೆಲ್ಲ ಹಾಕಿ ಕೈ ಆಡಿಸ್ತಾ ಇರಿ. ಬೆಲ್ಲ ಎಲ್ಲ ಕರಗದ ಮೇಲೆ 1-2 ನಿಮಿಷ ಬಿಟ್ಟು ಕೊಬ್ಬರಿ ತುರಿ ಹಾಕಿ. ಕೊಬ್ಬರಿ ತುರಿ ಎಲ್ಲ ಬೆರೆತು ಕೊಬ್ಬರಿ ತುರಿ ಬೇಯೋ ಅಷ್ಟೊತ್ತಿಗೆ 2 ನಿಮಿಷ ಆಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿ. ಕೊತ್ತಂಬರಿ ಸೊಪ್ಪು ಹಾಕಿ 2 ನಿಮಿಷ ಬಿಟ್ಟು ಲೋ ಫ್ಲೇಮ್ ಮಾಡಿ ಒಂದು ಬಟ್ಲಲ್ಲಿ ಹಾಕಿ ದೇವ್ರಿಗೆ ತೋರಿಸಿ ಸ್ವಲ್ಪ ಹೊರಗಡೆ ಹಾಕಿ ರುಚಿ ನೋಡಿ. ಉಪ್ಪು ಖಾರ ಹೆಚ್ಚು ಕಡಿಮೆ ಇದ್ದರೆ ಸರಿ ಮಾಡ್ಕೊಳ್ಳಿ. ಹಲಸಿನ ಬೀಜ ನೀರು ಜಾಸ್ತಿ ಕುಡಿಯುತ್ತೆ. ಅದಕ್ಕೆ ಈಗ ಸ್ವಲ್ಪ ನೀರು ಜಾಸ್ತಿ ಕಾಣ್ತಾ ಇದೆ. ಈಗ ತಟ್ಟೆ ಮುಚ್ಚಿಡಿ. ಸ್ಟವ್ ಆಫ್ ಮಾಡಿ. 1.5 ಗಂಟೆಯಿಂದ 2 ಗಂಟೆ ಆದಮೇಲೆ ಈ ಥರ ಪಲ್ಯ ಗಟ್ಟಿಯಾಗುತ್ತೆ. ಈ ಥರ ನಿಮಗೆ ಬೇಡದಿರ ಇದ್ದರೆ ಬಿಸಿಲೇ ತಿಂದರೆ ಹಲಸಿನ ಬೀಜದ ಸಾಗು ಥರ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ ನಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ಟ್ರೈ ಮಾಡಿ, ಕಾಮೆಂಟ್ ಮಾಡಿ. ರೆಸಿಪಿ ಚೆನ್ನಾಗಿದ್ದರೆ ವಿಡಿಯೋ ಶೇರ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.